ಹಾಯ್ ಫ್ರೆಂಡ್ಸ್, ಫಸ್ಟ್ ವಿಡಿಯೋಲ್ಲಿ ಹೇಗೆ ಬಿಚ್ಚುವುದು ಮತ್ತು ಯಾವ ರೀತಿ ರಿಲೇಯನ್ನು ಚೆಕ್ ಮಾಡುವುದನ್ನು ನೋಡಿದ್ದೀರಿ. ಇದೊಂದು ಎಲ್ಲ ಸ್ಟೆಪ್ಲೈಸರಲ್ಲಿ ವೀಜು ಆಗುವಂಥ ವೀಜ್ಫುಲ್ ನಿಮಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ನಾನು ಆ ಪಿನ್ನನ್ನು ಟಚ್ ಮಾಡುವಾಗ ನಮ್ಮ ಸ್ಟೆಪ್ಲೈಸರ್ ಆನ್ ಆಗ್ತಾಯಿದೆ. ಯಾವುದೇ ರೀತಿ ಪ್ರೊಸೆಸರ್ ಐಸಿಯಲ್ಲಿ ಮದರ್ ಬೋರ್ಡಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಗೊತ್ತಾಯಿತು. ಇಲ್ಲಿ ಒಂದು ಚಿಕ್ಕ ಕೆಪಾಸಿಟರ್ ಇರುತ್ತೆ, 50 ವೋಲ್ಟ್ 100 UF ಕೆಪಾಸಿಟರ್ ಇರುತ್ತೆ. ಆ ಕೆಪಾಸಿಟರ್ ವ್ಯಾಲ್ಯೂ ನಾವು ಕಡಿಮೆ ವ್ಯಾಲ್ಯೂವನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಕೊಂಡ ತಕ್ಷಣ ನಮ್ಮ ಸ್ಟೆಪ್ಲೈಸರ್ ಚಾಲೂ ಆಗುತ್ತೆ. ಇಲ್ಲಿ ಈ ಟ್ರಿಕ್ ಯೂಸ್ ಮಾಡಿ ನೀವು ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ಅದು ನಾವು ಅಲ್ಲಿ ಮುಟ್ಟಿದ ತಕ್ಷಣ ಟಚ್ ಮಾಡಿದ ತಕ್ಷಣ ಬರದಿದ್ದರೆ ನಮ್ಮ ಪ್ರೊಸೆಸರ್ ಐಸಿಯಲ್ಲೇ ಏನೂ ಫಾಲ್ಟ್ ಇದೆ. ಇಲ್ಲಾಂದರೆ ನಮ್ಮದು ಪ್ರೊಸೆಸರ್ ಐಸಿಗೆ 18 ವೋಲ್ಟೇಜಿಂದ 12 ವೋಲ್ಟೇಜಿಂದ 18 ವೋಲ್ಟೇಜ್ ತನಕ ಬರುತ್ತೆ, AC ವೋಲ್ಟೇಜ್ ಬರುತ್ತೆ. ACಯಿಂದ ಆಮೇಲೆ DC ವೋಲ್ಟೇಜ್ 12 ವೋಲ್ಟಿಂದ 18 ವೋಲ್ಟೇಜ್ ಆಗುತ್ತೆ. ಈಗ ನಾನು ನೋಡಿ ಆ ಕೆಪಾಸಿಟರ್ ನಿಮಗೆ ಚೇಂಜ್ ಮಾಡಿ ಈಗ ಸಾಲ್ಡ್ರನ್ನು ಹೀಟ್ ಮಾಡಲಿಟ್ಟಿದ್ದೇನೆ ಕಾಯಿಸಲು. ಅದನ್ನು ನಿಮಗೆ ಚೇಂಜ್ ಮಾಡಿ ಕೂಡ ಹಚ್ಚಿ ತೋರಿಸ್ತೇನೆ. ಈಗ ನೋಡಿ, ಅಂದರೆ ನಾವು ಹಾಗೆ ನಿಮಗೆ ವೋಲ್ಟೇಜ್ ಯಾವ ರೀತಿ ಯಾವ ಪಿನ್ನಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ತೋರಿಸಿದೆ ನೋಡಿ ಐಸಿಯಲ್ಲಿ. ಈ ಐಸಿ ಅಲ್ಲಿ ಯಾವ ರೀತಿ ವೋಲ್ಟೇಜ್ ಬರುತ್ತೆ, ಆಫಲ್ಲಿದ್ದರೆ ವೋಲ್ಟೇಜ್ ಬರುತ್ತೆ ಇಲ್ವೋ ಅಂತೇಳಿ ಚೆಕ್ ಮಾಡಿ ತೋರಿಸ್ತಾ ಇದ್ದಾನೆ. ಇಲ್ಲಿ ಲಾಸ್ಟ್ ಪಿನ್ನಲ್ಲಿ ನೋಡಿ ಈಗ ಆನ್ ಆಯಿತು. ನಾನು ಒಂದು ಪಿನ್ ಟಚ್ ಮಾಡಿದ ತಕ್ಷಣ ಆನ್ ಆಯಿತು. ಐಸಿ ಪಿನ್ ಮುಟ್ಟಿದ ತಕ್ಷಣ ಅದು ಅಂದರೆ 50 ವೋಲ್ಟ್ ಮತ್ತು 100 UF ಕೆಪಾಸಿಟರ್ ಇದೆಯಲ್ಲ, ಅದು ವ್ಯಾಲ್ಯೂ ಜಾಸ್ತಿ ಆಗಿದೆ ಅದರದ್ದು. ಹೇಗೆ ಜಾಸ್ತಿ ಆಗಿದೆ ಅಂದರೆ ಅದು ಚಾರ್ಜ್ ಇದು ಮಾಡ್ತಾ, ಅಂದರೆ ಇದು ತುಂಬ ವರ್ಷ ಆಯಿತು, ಅವ್ರು ಒಂದು 5-6 ವರ್ಷ ಆಗಿರಬೇಕು ಅವರು ಕಸ್ಟಮರ್ ಯೂಸ್ ಮಾಡ್ತಾ. ಆ ಕೆಪಾಸಿಟರ್ ವ್ಯಾಲ್ಯೂ ಹೈ ಆಗಿದೆ. ಹೈ ಹೆಂಗೆ ಅದು ಅಂದರೆ ಲೇಟಾಗಿ ಅದು ಚಾರ್ಜ್ ಆಗಬೇಕಾದ್ರೆ ತುಂಬ ಟೈಮ್ ತೊಗೊಳ್ತದೆ. ಹಾಗಾಗಿ ನಾನು ವ್ಯಾಲ್ಯೂ ಅದೇ ಜಾಗದಲ್ಲಿ ಬೇರೆ ವ್ಯಾಲ್ಯೂ ಕೆಪಾಸಿಟರನ್ನು ಹಾಕ್ತಾಯಿದ್ದೇನೆ. 50 ವೋಲ್ಟ್ ಮತ್ತು ನಂದು 4.7 UF ಕೆಪಾಸಿಟರ್ ಹಾಕಿದ ತಕ್ಷಣ ಜಲ್ದಿ ಇದಾಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಮನೆಯಲ್ಲಾಗಲಿ ನೀವು ಹೊಸಬ್ರು ಯಾರಾದರೂ ಕಲಿಯೋರಿದ್ದರೆ ಚೇಂಜ್ ಮಾಡಿಕೊಂಡು ನೋಡ್ಕೊಳ್ಬೋದು. ಮತ್ತು ಯಾವುದೇ ರೀತಿ ನಾನು ಇದೇ ರೀತಿ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ, ನೋಡ್ತಾ ಇರಿ. ಈಗ ನಾನು ಕೆಪಾಸಿಟರ್ ಕೂಡ ನಿಮ್ಮ ಎದುರುಗಡೆನೇ ಚೇಂಜ್ ಮಾಡಿ ತೋರಿಸ್ತಾ ಇದ್ದೇನೆ. ಸಾಲ್ಡರ್ ಗನ್ನನ್ನು ಕ್ಲೀನ್ ಮಾಡಿಕೊಂಡು, ಯಾಕಂದರೆ ಇಲ್ಲಾಂದರೆ ಸಾಲ್ಡ್ರ್ ಕ್ಲೀನಾಗಿ ಹಿಡಲ್ಲ. ಅದು ಅಂದರೆ ಮೇಲ್ಗಡೆ ಎಲ್ಲ ಕಪ್ಪು ಕಲರೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಜಲ್ದಿ ಹೀಟ್ ಕೂಡ ಆಗುತ್ತೆ. ನಿಮಗೆ ಇದೇ ರೀತಿ ಟಿ ವಿ ರಿಪೇರಿ ಮಾಡೋದು ಕೂಡ ಇನ್ನು CRT TV ನೆಕ್ಸ್ಟ್ ಹಾಕ್ತಾ ಇರ್ತೇನೆ. ಸ್ಟೆಪ್ಲೈಸರ್ ಬಗ್ಗೆ ಮತ್ತು ವಾಪಸ್ ಫ್ಯಾನ್, ಎಲೆಕ್ಟ್ರಾನಿಕ್, ನಾನು ಯಾವುದೋ ಕೆಲಸ ಮಾಡ್ತೇನೆ ನಿಮಗೆ ವಿಡಿಯೋ ಮೂಲಕ ಮಾಡಿ ತೋರಿಸ್ತೇನೆ. ಇದು ಸ್ವಲ್ಪ ಮೈಕ್ ಇಲ್ಲದ ಕಾರಣ ನನಗೆ ಆಡಿಯೋವನ್ನು ಅಂದರೆ ಹಿಂದ್ಗಡೆ ಆಡಿಯೋ ಮಾಡಬೇಕಾಯ್ತು. ಇನ್ನೊಮ್ಮೆ ನಾನು ನೋಡ್ತೇನೆ ಇದೇ ರೀತಿ ಆಡಿಯೋ ಕೂತ್ಕೊಳಿಸಿ ಮಾಡ್ತಾಯಿದ್ದೇನೆ. ಅಂದರೆ ಇದರಲ್ಲಿ ಯಾವುದೇ ರೀತಿ ಮೋಸ ವಂಚನೆ ಇಲ್ಲ. ಯಾವುದೇ ಆಗಲಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾ ಇದೆ ನೋಡಿ. ಈಗ ಕೆಪಾಸಿಟರನ್ನು ತೆಗೆದು ಬೇರೆ ಕೆಪಾಸಿಟರ್ ನಿಮ್ಮ ಎದುರುಗಡೆನೇ ಹಾಕಿ ಆನ್ ಮಾಡಿ ತೋರಿಸ್ತೇನೆ ನಾನು. ಇದು ಆ್ಯಕ್ಚುಲಿ ನಮ್ಮ ಮನೆ ನಮ್ಮದಲ್ಲ, ಇದು ಕಸ್ಟಮರ್ದು ರಿಪೇರಿ ಕೊಟ್ಟಿದ್ದಾರೆ. ನಾನು ಅದು ಮನೆಗೆ ಅವರಿಗೆ ಹಾಕಿ ಆನ್ ಮಾಡಿದ್ದು ಕೂಡ ತೋರಿಸ್ತೇನೆ. ಇದು ನೋಡಿ ಕೆಪಾಸಿಟರ್ 50 ವೋಲ್ಟ್ ಇದು ಅಂದರೆ 40 ವೋಲ್ಟ್ 100 UF ಕೆಪಾಸಿಟರ್ ಇದೆ. ಅಂದರೆ ಇದು ಯಾರೂ ಚೇಂಜ್ ಮಾಡಿಲ್ಲ, ಕಂಪನಿಯವ್ರದ್ದೇ ಅದರಲ್ಲಿದೆ. 50 ವೋಲ್ಟ್ 100 UF ಇದರಲ್ಲಿ ಅಂದರೆ ನಾವು 10 ವೋಲ್ಟಿಂದ ಹಿಡಿದು 100 ವೋಲ್ಟ್ ತನಕ ಕೂಡ ಹಾಕ್ಬೋದು. ಅಂದರೆ ಅದಕ್ಕಿಂತ ಜಾಸ್ತಿ ವೋಲ್ಟೇಜ್ ಇದ್ದದ್ದನ್ನು ಯಾವತ್ತೂ ಹಾಕ್ಲಿಕ್ಕೆ ಹೋಗಬಾರ್ದು. ನೋಡಿ ಅಲ್ಲಿ 100 UF ಇದೆ. 100 UFಕ್ಕಿಂತ ನಾವು ವ್ಯಾಲ್ಯೂ ಸ್ವಲ್ಪ ಕಡಿಮೆ ಮಾಡಿ ಹಾಕೋಣ, ಅಂದರೆ ಜಲ್ದಿ ಆನ್ ಆಗುತ್ತೆ. ಎಷ್ಟು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಜಲ್ದಿ ಆನ್ ಆಗುತ್ತೆ. ಎಷ್ಟು ವ್ಯಾಲ್ಯೂ ಜಾಸ್ತಿ ಹಾಕ್ತೀವಿ ಅಷ್ಟು ಟೈಮ್ ಲೇಟಾಗಿ ಆನ್ ಆಗ್ತದೆ. ಈಗ ನಿಮ್ಗೆ ತೋರಿಸಿದೆ ನೋಡಿ, 50 ವೋಲ್ಟ್ 100 UF ಕೆಪಾಸಿಟರ್ ಇದು. ನಾನು ನಿಮಗೆ ಈಗ ಬೇರೆ ಕೆಪಾಸಿಟರನ್ನು
ಅಂದರೆ ಬೇರೆ ಕೆಪಾಸಿಟರ್ ನೋಡಿ ತೋರಿಸ್ತಾ ಇದ್ದೇನೆ. ಇದು ಕೂಡ 50 ವೋಲ್ಟ್ 4.7 ವೋಲ್ಟ್ ಯು ಎಫ್ ಕೆಪಾಸಿಟರನ್ನು UF 4.7 UF ಕೆಪಾಸಿಟರನ್ನು ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ. ನೋಡಿ 50 ವೋಲ್ಟ್ 4.7 UF ಕೆಪಾಸಿಟರ್ ಇದು. ಇದನ್ನಲ್ಲಿ ಹಾಕೋಣ. ಇದು ಮೊದಲಿನ ಕೆಪಾಸಿಟರ್ 50 ವೋಲ್ಟ್ 100 UF ಮೊದಲಿರುವಂತಹ ಕೆಪಾಸಿಟರು. ನಾನು ಅದರ ಬದಲಿಗೆ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಮಾಡಿಕೊಂಡು UF ವ್ಯಾಲ್ಯೂವನ್ನು ಕಡಿಮೆ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ನನ್ನ ಕೈ ಇಟ್ಟಿದ್ದೇನಲ್ಲ ಅದೆರಡು ರಿಲೇ. ಈ ಸೈಡ್ ಹಾಕ್ತಾ ಇರೋದು ಅದು ಕೆಪಾಸಿಟರ್. ಈಗ ತೆಗ್ದಿದ್ವಲ್ಲ ಆ ಜಾಗಕ್ಕೆ ಬೇರೆ ಕೆಪಾಸಿಟರನ್ನು ನೋಡಿ. ಅಲ್ಲಿ ಹಾಕುವಾಗ ಮೈನಸ್ಸಿಗೆ ಹಾಕಬೇಕು. ಅಲ್ಲಿ ಮಾರ್ಕ್ ಇರುತ್ತೆ. ಮೈನಸ್ಗೆ ಹಾಕಬೇಕು, ಪ್ಲಸ್ಸಿಗೆ ಹಾಕಬೇಕು. ಉಲ್ಟಾ ಪಲ್ಟಾದರೆ ನಮ್ಮ ಕ್ಯಾಪಾಸಿಟರ್ ಕೂಡ ಹೋಗುತ್ತೆ. ಮತ್ತು ಫಾಲ್ಟ್ ಇಲ್ಲದಿದ್ದರೂ ಬೇರೆ ಫಾಲ್ಟ್ ಮತ್ತು ಇದಾಗ್ಬೋದು. ಕರೆಕ್ಟಾಗಿ ಮೈನಸ್ಸಿಗೆ ಹಾಕ್ಕೊಳ್ಬೇಕು, ಪ್ಲಸ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ. ಕೆಪಾಸಿಟರ್ ನೋಡಿಕೊಂಡು ಹಾಕ್ಕೊಳ್ಳಿ. ಕರೆಕ್ಟಾಗಿ ಸೋಲ್ಡರ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಟಚ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಚಿಕ್ಕ ಬೋರ್ಡ್ ಇರೋದರಿಂದ ಎಲ್ಲ ಹತ್ತಿರದಲ್ಲಿ ಪಾರ್ಟ್ಸ್ಗಳಿರುತ್ತೆ. ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಆರಾಮಲ್ಲಿ ಸೋಲ್ಡರ್ ಮಾಡ್ಕೊಳ್ಳಿ. ಈಗ ನೋಡಿ ನಿಮಗೆ ಪ್ಲಗ್ ಹಾಕಿ ಆನ್ ಮಾಡಿ ತೋರಿಸ್ತೇನೆ. ಹಾಕಿದೆ ನೋಡಿ. ಈಗ ರೆಡ್ ಲೈಟ್ ಬಂದಿದೆ, ನೋಡ್ಕೊಳ್ಳಿ. ನೋಡಿ ಎಷ್ಟು ಜಲ್ದಿ ನಮ್ಮದು ಆನ್ ಆಯಿತು. ಸ್ಟೆಪ್ಲೇಜಲ್ಲಿ ತುಂಬ ಪ್ರಾಬ್ಲಮ್ ಏನಿರಲಿಲ್ಲ. ಖಾಲಿ ಒಂದು ನಮಗೆ ಅದು ಮಾರ್ಕೆಟಲ್ಲಿ ನೀವು ಹೋಲ್ಸೇಲಲ್ಲಿ ತೊಗೊಂಡ್ರೆ ಅಂದರೆ ಸಿಂಗಲ್ ಪೀಸ್ ಎಲ್ಲ ಕೊಡಲ್ಲ ಅವರು. ಒಂದು ಪೀಸ್ ತೊಗೊಂಡ್ರೆ ಕಾಸ್ಟ್ಲಿನೇ ಆಗುತ್ತೆ. ನೀವು 5-6 ಪೀಸ್ ತೊಗೊಳ್ಬೇಕಾಗುತ್ತೆ, ಸಿಗುತ್ತೆ. ಇಲ್ಲಾಂದರೆ ನಿಮಗೆ 100 ರೂಪಾಯಿ ಹಿಂಗಾಗುತ್ತೆ. ನೀವು ಜಾಸ್ತಿ ಪೀಸ್ ತೊಗೊಂಡ್ರೆ 100 ರೂಪಾಯಲ್ಲಿ ನಿಮ್ಗೆ 10 ಪೀಸ್ ಬರುತ್ತೆ. ಇಂಥ 10 ಸ್ಟೆಪ್ಲೈಜರ್ಗಳನ್ನು ಮಾಡ್ಕೊಳ್ಬೋದು, ರಿಪೇರಿ ಮಾಡ್ಕೊಳ್ಬೋದು. ನೋಡಿ AC ವೋಲ್ಟೇಜ್ 14 ವೋಲ್ಟೇಜ್ ಬರ್ತಾ ಇದೆ. ಅದೇ ರೀತಿ DC ವೋಲ್ಟೇಜ್ ಕೂಡ ಚೆಕ್ ಮಾಡೋಣ. ಈಗ ಆನ್ ಮಾಡಿದೆ ನೋಡಿ. ಪುನಃ ಬಂದ್ ಮಾಡಿ ಆನ್ ಮಾಡಿದೆ. 7 ಸೆಕೆಂಡಲ್ಲಿ ಆನ್ ಆಗುತ್ತೆ ನೋಡಿ. ಈಗ ಬರುತ್ತೆ ಲೈಟ್ ಬಂದು. ಎಷ್ಟು ಜಲ್ದಿ ಬಂದು. ಆಗ ನಾವು ಎಷ್ಟು ಟೈಮು ಆನ್ ಮಾಡಿಟ್ರು ಬರ್ತಾ ಇರಲಿಲ್ಲ. ಬಂದರೂ ಕೂಡ 1-2 ಗಂಟೆ ಹಿಂಗೆ ಟೈಮ್ ತೊಗೊಳ್ತಾ ಇತ್ತು. ನೋಡಿ ಎಷ್ಟು ಸುಲಭದಲ್ಲಿ ರಿಪೇರಿ ನಾವೇ ಮಾಡ್ಕೊಳ್ಬೋದು. ಮನೇಲಿ ಕೂಡ ಮಾಡ್ಕೊಳ್ಬೋದು. ನಿಮಗೆ ಮನೇಲಿ ಮಾಡ್ಕೊಳ್ಬೋದು. ಮತ್ತು ಹೊಸೊಬ್ಬರು ಕೆಲಸ ಕಲಿಯೋರಿದ್ದರೆ ಇದನ್ನು ನೋಡಿಕೊಂಡು ಆರಾಮಲ್ಲಿ ರಿಪೇರಿ ಮಾಡ್ಕೊಳ್ಬೋದು. ಹಳೆ ಸ್ಟೆಪ್ಲೈಜರ್ನೇ ಯೂಸ್ ಮಾಡ್ಕೋಬೋದು. ನಿಮಗೆ 1 ರೂಪಾಯಿಂದ ಹಿಡಿದು 100 ರೂಪಾಯಿ. ನೀವು ಬೇರೆದವರಿಗೆ ಮಾಡಲಿಕ್ಕೆ ಕೊಟ್ಟರೆ 200 ರೂಪಾಯಿ ತೊಗೊಳ್ತಾರೆ, 100 ರೂಪಾಯಿ ತೊಗೊಳ್ತಾರೆ, 350 ತೊಗೊಳ್ತಾರೆ, 400 ರೂಪಾಯಿ ತನಕ ತೊಗೊಳ್ತಾರೆ. ನೀವು ನಿಮ್ಮ ಮನೆಯಲ್ಲೇ ರಿಪೇರಿ ಮಾಡಿಕೊಳ್ಳಿ. ಧನ್ಯವಾದಗಳು ಎಲ್ಲರಿಗೂ.